ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಫೋನ್ಪೇ ಬಾಯ್ಕಾಟ್, ಫೋನ್ಪೇ ಆ್ಯಪನ್ನು ಈ ಕೂಡಲೇ ಡಿಲೀಟ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜೋರಾಗಿ ಅಭಿಯಾನ ಶುರು ಮಾಡ್ತಾ ಇದ್ದಾರೆ. ಫೋನ್ಪೇ ಆ್ಯಪ್ ವಿರುದ್ಧ ಕನ್ನಡಿಗರು, ಚಿತ್ರರಂಗದ ಗಣ್ಯರು, ಸಾಮಾಜಿಕ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಗೂಗಲ್ನಲ್ಲಿ 1 ರೇಟಿಂಗನ್ನು ಕೊಟ್ಟು ಡಿಲೀಟ್ ಮಾಡ್ತಿರುವ ಸ್ಕ್ರೀನ್ಶಾಟ್ ಹಾಕಿ ಟ್ರೆಂಡಿಂಗನ್ನು ಶುರು ಮಾಡ್ತಿದ್ದಾರೆ. ಅಷ್ಟಕ್ಕೂ ಇಷ್ಟೊಂದು ದೊಡ್ಡ ಮಟ್ಟಿಗೆ ಫೋನ್ಪೇ ವಿರುದ್ಧ ಕನ್ನಡಿಗರು ತಿರುಗಿ ಬೀಳೋಕೆ ಒಂದೇ ಒಂದು ಕಾರಣ, ಫೋನ್ಪೇ ಆ್ಯಪ್ನ CEO ಮಾಡಿರೋ ಒಂದು ಕಾಮೆಂಟ್. ಹೌದು, ರಾಜ್ಯದ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡೋ ಬಗ್ಗೆ CM ಸಿದ್ದರಾಮಯ್ಯರವರು ತಮ್ಮ ಆದೇಶವನ್ನು ತಡೆ ಹಿಡಿದಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅಂತ ಯಾವಾಗ ಮಾತುಗಳು ಶುರುವಾದವು, ಆಗ ಪರ ವಿರೋಧಗಳ ಕೂಡ ಚರ್ಚೆಗಳಾದವು. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿದರೆ, ಇನ್ನೊಂದು ಕಡೆ ಸಂವಿಧಾನದ ಪ್ರಕಾರ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಬಹುದು, ಕೆಲಸ ಹಾಗೂ ಓಡಾಡೋಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಇದೇ ರೀತಿ ಎಲ್ಲ ರಾಜ್ಯಗಳು ಇಂತಹ ಕಾನೂನು ತರಕ್ಕೆ ಹೋದರೆ ಅದು ಸಂವಿಧಾನಕ್ಕೆ ವಿರೋಧ ಆಗುತ್ತೆ. ಅದರಲ್ಲೂ ಖಾಸಗಿಯವರು ಕಟ್ಟಿ ಬೆಳೆಸಿದಂಥ ಕಂಪನಿಗಳಲ್ಲಿ ಒತ್ತಡ ಹಾಕೋ CM ಸಿದ್ದರಾಮಯ್ಯರವರ ಬುದ್ಧಿವಂತಿಕೆ ನಿರ್ಧಾರ ಇದಲ್ಲ ಅಂತ ಇನ್ಫೋಸಿಸ್ನ ಸಹಸಂಸ್ಥಾಪಕ ಮೋಹನ್ ದಾಸ್ ಪೈ, ಬಯೋಕಾನ್ನ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಸೇರಿದಂತೆ ಹಲವಾರು ಜನರು ಈ ನಿರ್ಧಾರವನ್ನು ಬೇಡ ಅಂದರು. ಇವರ ವಿರೋಧಗಳ ನಡುವೆ ಉರಿಯುತ್ತಿರುವಂಥ ಬೆಂಕಿಗೆ ತುಪ್ಪ ಹಾಕಿದಂತೆ ಫೋನ್ಪೇ ಆ್ಯಪ್ನ ಸಂಸ್ಥೆಯ CEO ಸಮೀರ್ ನಿಗಮ್ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಸ್ವಲ್ಪ ಪರ್ಸ್ನಲ್ ಆಗಿ ತಗೊಂಡು ಕಿಡಿಕಾರಿದ್ರು. ಅಷ್ಟಕ್ಕೂ ಈ ಫೋನ್ಪೇ ಆ್ಯಪ್ ಬಾಯ್ಕಾಟ್ಗೆ ಕಾರಣ ಅಂದರೆ CEO ಸಮೀರ್ ನಿಗಮ್ ಅವರು ಮಾಡಿರುವಂತಹ ಕಾಮೆಂಟ್. ಆ ಕಾಮೆಂಟ್ನಲ್ಲಿ, ನನಗೆ 46 ವರ್ಷ, 15 ವರ್ಷಗಳಿಗೂ ಹೆಚ್ಚಾಗಿ ಯಾವುದೇ ರಾಜ್ಯಗಳಲ್ಲಿ ನಾನು ಫಿಕ್ಸ್ ಆಗಿ ನಿಂತಿಲ್ಲ. ನನ್ನ ತಂದೆ ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಿದ್ರು. ದೇಶದಾದ್ಯಂತ ಹಲವು ಕಡೆ ಕೆಲಸ ಮಾಡಿ ಟ್ರಾನ್ಸ್ಫರ್ ಆಗ್ತಿದ್ರು. ಅವರ ಮಕ್ಕಳು ಕರ್ನಾಟಕದಲ್ಲೇ ಉದ್ಯೋಗ ಮಾಡ್ಬೋದಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಒಂದು ಕಂಪನಿಯನ್ನು ರನ್ ಮಾಡ್ತಾ ಇದ್ದೀನಿ. ದೇಶದಾದ್ಯಂತ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀನಿ. ಹಾಗಂತ ನನ್ನ ಮಕ್ಕಳು ಅವ್ರು ಎಲ್ಲಿದ್ದಾರೋ ಅಲ್ಲೇ ಕೆಲಸ ಮಾಡ್ಬೋದಲ್ವಾ ಅಂತ ಟೀಕಿಸಿ ಶೇಮ್ ಅಂತ ಹೇಳಿದ್ದಾರೆ. ಜೊತೆಗೆ ಕರ್ನಾಟಕ ಅಂದರೆ ಕನ್ನಡ ಮಾತನಾಡುವ ಜನರು ಮಾತ್ರ ಮೀಸಲಾತಿ ಪಡೆಯೋದಾ? ನಾನು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ತೀನಿ, ಯಾವುದೇ ಭಾಷೆಯನ್ನು ಕೂಡ ಕಲಿತೀನಿ. ಭಾರತ ಸಂವಿಧಾನ ನನಗೆ ಎಲ್ಲ ರೀತಿಯಂಥ ಹಕ್ಕುಗಳನ್ನು ಕೂಡ ಕೊಟ್ಟಿದೆ. ಇದು ನನ್ನ ಆಯ್ಕೆ, ನೀವೆಷ್ಟು ಬೇಕಾದ್ರೂ ಕಿರ್ಚಿ ಅಂತ ಹೇಳ್ಬಿಟ್ಟು ಉದ್ದಡತನದ ಮಾತಿಗೆ ಕನ್ನಡಿಗರು ಬಾಯಿ ತುಂಬ ಮಂಗಳಾರತಿ ಮಾಡ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ಸೇರಿದಂತೆ ಚಿತ್ರರಂಗ, ಸಾಮಾಜಿಕ ಮುಖಂಡರು ಫೋನ್ಪೇ ಬಾಯ್ಕಾಟ್ನ ಅಭಿಯಾನವನ್ನು ಶುರು ಮಾಡಿದ್ದಾರೆ. ನಿಮ್ಮ ಮೊಬೈಲ್ನಿಂದ ಫೋನ್ಪೇ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ. ಈ ಆ್ಯಪನ್ನು ಯಾರೂ ಕೂಡ ಬಳಸಬೇಡಿ. ಗೂಗಲ್ ಸ್ಟೋರ್ಗೆ ಹೋಗಿ ಗೂಗಲ್ ಸ್ಟೋರ್ನಲ್ಲಿ 1 ರೇಟಿಂಗನ್ನು ಕೊಟ್ಟು ಆ್ಯಪ್ ಡಿಲೀಟ್ ಮಾಡಿ ಅಂತ ಆಕ್ರೋಶಗೊಂಡು ಅಭಿಯಾನವನ್ನು ಮಾಡ್ತಿದ್ದಾರೆ. ಪರ ವಿರೋಧದ ನಡುವೆ ಉರಿಯುತ್ತಿರುವಂಥ ಬೆಂಕಿಗೆ ತುಪ್ಪ ಹಾಕಿದಂತೆ ಫೋನ್ಪೇ CEO ಸ್ಟೇಟ್ಮೆಂಟ್ ಸಕ್ಕ ಸುದ್ದಿ ಆಗ್ತಾ ಇದೆ. ಈ ವಿಚಾರ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.